ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇದರ ಅರ್ಥ ಎಲ್ಲ ಆಸೆಗಳನ್ನು ಪೂರೈಸುವ ಮತ್ತು ಶುಭವನ್ನುಂಟು ಮಾಡುವ ದೇವಿಗೆ ನಾನು ನಮಸ್ಕರಿಸುತ್ತೇನೆ. ಮೂರು ಕಣ್ಣುಳ್ಳವಳೆ, ನೀನು ಆಶ್ರಯಕ್ಕೆ ಅರಳು. ಓ ಗೌರಿ, ನೀನು ನಾರಾಯಣಿ, ನಿನಗೆ ನನ್ನ ನಮಸ್ಕಾರಗಳು. ಈ ಮಂತ್ರದ ಅರ್ಥ: ಹಿಂದೂ ಧರ್ಮದಲ್ಲಿ ಮಗು ವಿದ್ಯೆಯನ್ನು ಆರಂಭ ಮಾಡುವ ಮುನ್ನ ಅಥವಾ ಶಾಲೆಗೆ ಸೇರಿಸುವ ಮುನ್ನ ಅಕ್ಷರಾಭ್ಯಾಸ ಮಾಡುವ ಪದ್ಧತಿ ಇದೆ. ಇದು ಹಿಂದಿನಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯವಾಗಿದ್ದು, ಶುಭ ದಿನದಂದು ಅಕ್ಷರಾಭ್ಯಾಸ ಮಾಡಿದ ಮಗು ಮುಂದೆ ವಿದ್ಯಾವಂತನಾಗಿ ಉತ್ತಮ ಸಂಸ್ಕಾರವನ್ನು ಬೆಳೆಸಿಕೊಳ್ಳುತ್ತದೆ ಎಂಬ ನಂಬಿಕೆಯಿದೆ. ಹಾಗಿದ್ದರೆ ಮತ್ತೇಕೆ ತಡ? ಬನ್ನಿ ಅಕ್ಷರಾಭ್ಯಾಸದಿಂದ ಶುರು ಮಾಡೋಣ. ಮೊದಲಿಗೆ ಓಂ ಸಿಂಬಲ್ ಬರೆಯುವ ಮೂಲಕ ಪ್ರಾರಂಭ ಮಾಡೋಣ. ಓಂ ಈಸ್ ದ ಸೈನ್ ಆಫ್ ಎ ಗುಡ್ ಬಿಗಿನಿಂಗ್. ಇಟ್ ಈಸ್ ಎ ಸಿಂಬಲ್ ಆಫ್ ಗುಡ್ ಲಕ್ ಅಂಡ್ ಫಾರ್ಚೂನ್. ಓಂ ಚಿಹ್ನೆಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಂಗಳಕರ ಮತ್ತು ಪವಿತ್ರ ಸಂಕೇತವಾಗಿದೆ. ಇದು ಸೃಷ್ಟಿ, ನಿರ್ವಹಣೆ ಮತ್ತು ವಿಸರ್ಜನೆಯ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದ ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಪೋಷಕ ಮತ್ತು ಶಿವ ಸಂಹಾರಕ ಇವರ ಏಕತೆಯನ್ನು ಸೂಚಿಸುತ್ತದೆ. ಓಂ ಪದವು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಮಂತ್ರವಾಗಿದ್ದು, ಬ್ರಹ್ಮಾಂಡದ ಧ್ವನಿ, ಪರಮಾತ್ಮನ ಸಂಕೇತ ಮತ್ತು ಸೃಷ್ಟಿಯ ಆದಿ ಅಂತ್ಯವನ್ನು ಸೂಚಿಸುತ್ತದೆ. ಆ ಅಕ್ಷರ ಕನ್ನಡ ವರ್ಣಮಾಲೆಯಲ್ಲಿ ಮೊದಲ ಸ್ವರ ಅಕ್ಷರವೇ ಆ ಆಗಿದೆ. ಅಲ್ಲದೆ ಕನ್ನಡದ ಸಂಧಿಕಾರ್ಯಗಳಲ್ಲಿ, ವಿಶೇಷವಾಗಿ ಸವರ್ಣ-ದೀರ್ಘ ಸಂಧಿ ಮತ್ತು ಲೋಪ ಸಂಧಿಗಳಲ್ಲಿ ಆ ಅಕ್ಷರವು ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಹಿಂದಿ ವರ್ಣಮಾಲೆಯ ಮೊದಲ ಸ್ವರ ಆ ಅಕ್ಷರ. ಎ, the first letter of the English alphabet. A is used when you talk about one example of something for the first time. Thank you for watching. Please like, share and subscribe.